ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ JDS BJP ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರ ತಾಯಿ ಮಂಗಮ್ಮ ಮುನ್ಸ್ವಾಮಿರವರು. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸೊ ಚುನಾವಣಾ ಪ್ರಚಾರದ ಬಗ್ಗೆ ಹಾಗೆ ಎಲೆಕ್ಷನ್ ಫೀವರ್ ಹೇಗಿದೆ ಕೋಲಾರದಲ್ಲಿ ಅಂತ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಮೊದಲಿಗೆ ನಿಮ್ಮ ಮಗ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ JDS BJP ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ, ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಈಗ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಹಾಗೂ BJP ಎಲ್ಲ ಪಕ್ಷದ ಎಲ್ಲ ನಾಯಕರು ಸಹ ಮಲ್ಲೇಶ್ ಬಾಬು ಮೈತ್ರಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದು ನಿಜವಾಗಲೂ ನನಗೆ ಅವರೆಲ್ಲರಿಗೂ ನನ್ನ ಮೊದಲನೇದಾಗಿ ಅವ್ರಿಗೆ ಆಭಾರಿಯಾಗಿದ್ದೇನೆ. ಮತ್ತು ನಮ್ಮ ಯಜಮಾನರು ಸಿ ಮುನ್ಸ್ವಾಮಿ ಅಂತ IAS ಆಫೀಸರ್ ಆಗಿದ್ದರು. ಅವರು ಭಾಳಷ್ಟು ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಮಿಲ್ಕ್ ಡೈರಿ, KMF ಡೈರಿ ಅವರು MD ಆಗಿದ್ದಾಗ ಬೆಳಗಣ್ಣಲ್ಲಿಗೆ ಡೈರಿ ಬಂತು. ಅದೇ ರೀತಿ KCCIDC MD ಆಗಿದ್ದಾಗ KCCIDC ಇದು ಇಂಡಸ್ಟ್ರೀಸು ಇದು ಮಾಡಿದರು. ಮತ್ತು ಅದೇ ಮೈಸೂರು ಲ್ಯಾಂಪ್ಸ್ MD ಆಗಿದ್ದಾಗ ಮೈಸೂರು ಲ್ಯಾಂಪ್ಸು ಆನ್ಸಿಲರೀಸ್ ಎಲ್ಲ ತಮ್ಕ ಇಂಡಸ್ಟ್ರೀಸ್ ಎಲ್ಲ ಕಂಪ್ಲೀಟಾಗಿ ಸೆಟಪ್ ಮಾಡಿ ಸಾವಿರಾರು ಜನಕ್ಕೆ ಈ ಜಿಲ್ಲೆಗೆ ಕೆಲಸಗಳು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಒಂದು ಆಸೆ ಇತ್ತು, MP ಆಗಬೇಕು, ಇನ್ನು ಈ ಜಿಲ್ಲೆಗೆ ಮತ್ತು ಇನ್ನೇನಾದರೂ ಮಾಡಬೇಕು ಅನ್ನೋ ಒಂದು ಅಭಿವೃದ್ಧಿ ಮಾಡಬೇಕು ಕೋಲಾರ ಜಿಲ್ಲೆಯನ್ನು ಅಂತ ಒಂದು ದೊಡ್ಡದ ಆಸೆ ಇತ್ತು. ಮತ್ತು ನಾವೇ ಸ್ವಲ್ಪ ತಡೆ ಹಿಡಿದ್ವಿ, ರಿಟೈರ್ಡ್ ಆಗೋವರೆಗೂ ಬೇಡ ಅಂತ. ಆ ಒಂದು ಆಸೆಯನ್ನು ನೆರವೇರಿಸಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಮತ್ತು ನಾನು ಸನ್ಮಾನ್ಯ ಬೈರೇಗೌಡರ ಶ್ರೀನಿವಾಸ ಗೌಡರ ಇದರಿಂದ ನಾನು ಸಾಹೇಬರು 93ನಲ್ಲಿ ತೀರ್ಕೊಂಡಾಗ ರಾಜಕೀಯಕ್ಕೆ ಬಂದೆ. ಅವರು ಬಲವಂತವಾಗಿ ನನ್ನ ರಾಜಕೀಯಕ್ಕೆ ಕರ್ಕೊಂಬಂದರು. ಜಿಲ್ಲಾ ಪಂಚಾಯಿತಿಯ 3 ಸಾರಿ ಮೆಂಬರ್ ಆಗಿ, 2 ಸಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆಗೂ ಅಧ್ಯಕ್ಷರಾಗಿದ್ದೆ ಮೊದಲನೇ ಸಾರಿ. ಇದರಿಂದ ರಾಜಕೀಯಕ್ಕೆ ನಾನು ಎಂಟ್ರಿ ಆದೆ. ಮತ್ತು ಅದೇ ರೀತಿ ನಾನು ಮತ್ತು ಮಲ್ಲೇಶ್ ಬಾಬು ನಮ್ಮ ಯಜಮಾನರ ಒಂದು ಆಸೆ ತೀರಿಸ್ಬೇಕು ಅಂತ ಸ್ವಲ್ಪ ಮನಸ್ಸಲ್ಲಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ಬಂಗಾರಪೇಟೆಗೆ ಎಂಟ್ರಿ ಆದ ಮಲ್ಲೇಶು. ಭಾಳ ಕಡಿಮೆ ಅಂತರದಿಂದ 2 ಸಾರಿ ಡಿಫೀಟ್ ಆದ. ಮತ್ತು ನಾವು ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಸ್ವಲ್ಪ ಬೇರೆ ತೊಂದರೆಗಳಿಂದ ನಾವು ಭಾಳಷ್ಟು ಹಿಂದೆ ಸರಿದಿದ್ವಿ ಭಾಳಷ್ಟು ದಿನ. ಆದರೆ ಸಹ ಕುಮಾರಣ್ಣವರು ಮತ್ತು ಸನ್ಮಾನ್ಯ ಅಪ್ಪಾಜಿ ದೇವೇಗೌಡರು, ಇಲ್ಲ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗ ಮತ್ತು ಒಳ್ಳೆ ಎಜುಕೇಟೆಡ್ ಹುಡುಗ, ಮತ್ತು ಅವ್ರ ತಂದೆ ತಾಯಿ ಮಾಡಿರ್ತಂಥ ಜಿಲ್ಲೆಗೆ ಕೆಲಸಗಳು ಮಾಡಿರ್ತಕ್ಕಂಥ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಮಲ್ಲೇಶ್ ಬಾಬುಗೆ ಟಿಕೆಟ್ ಕೊಟ್ಟರೆ ಈ ಸಾರಿ ಡೆಫಿನೆಟ್ಟಾಗಿ ಗೆಲ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು, ನೀವು ಇಲ್ಲಮ್ಮ ನೀವು ಮಗನ ನಿಲ್ಲಿಸಲೇಬೇಕು ಅಂತ ಇದರಿಂದ ನಾವು ಈ ಪಾರ್ಲಿಮೆಂಟಿಗೆ NDA ಅಭ್ಯರ್ಥಿಯಾಗಿ ಬಂದಿದ್ದಾನೆ. ಮೇಡಮ್, ಈಗ ನೀವೇ ಹೇಳಿದ್ರಿ ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ಕಡಿಮೆ ಮತದ ಅಂತರದಿಂದ ಅವರು ಸೋತಿದ್ರು. ಸೊ ಅದಕ್ಕೆ ಕಾರಣ ಏನಿರಬಹುದು? ಹಾಗೆಯೇ ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದೀರಾ? ಇದೇ ಪರ್ಟಿಕ್ಯುಲರ್ ಸ್ಟ್ರಾಟಜೀಸ್ ಏನಾದರೂ ಮಾಡಿದ್ದೀರಾ? ಈ ಬಾರಿ ನೀವು ಮಗನ ಶತಾಯ ಗತಾಯ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೀರಾ. ಸೊ ಯಾವೆಲ್ಲ ಸ್ಟ್ರಾಟಜೀಸ್ ಮಾಡ್ಕೊಂಡಿದ್ದೀರಾ ಅಂತ? ಬಂಗಾರಪೇಟೆಯಲ್ಲಿ ಕಡಿಮೆ ಅಂತರ ಅಂತಂದರೆ ಆವಾಗ ಬಂಗಾರಪೇಟೆಯಲ್ಲಿ ಆಲ್ರೆಡಿ ಬರೀ ಕಾಂಗ್ರೆಸ್ BJPನೇ ಇದ್ದಿದ್ದು. ಮತ್ತು ನಾವು ಮಲ್ಲೇಶ್ ಇವಾಗ ಎಂಟ್ರಿ ಆದಾಗಲೇ ಸ್ವಲ್ಪ JDS ಅಂತ ಇದು ಮಾಡಿ ನಾವು ಆ ಸ್ಥಿತಿಗೆ ಬಂದವು. ಓಟ್ ಸಾರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬರೀ 2300 ಓಟಲ್ಲಿ ಮತ್ತೆ ಸೋತಿದ್ದು. ಅದಕ್ಕೆ ನಾವು ಇನ್ನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಏನೇನೋ ಕಾರಣಗಳಿರ್ತದೆ, ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಕಾರಣಗಳಿರೋದ್ರಿಂದ ಡಿಫೀಟ್ ಆದ. ಮತ್ತು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಈಗ ಕಂಪ್ಲೀಟ್ BJPಯವರು ಮತ್ತು JDS ಅವರು ಮತ್ತು ಎಲ್ಲ ಈಗಿರೋ MLAಗಳು ಮತ್ತು ಡಿಪ್ಯೂಟೆಡ್ MLAಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡೋಕ್ಕೆ ತಯಾರಾಗಿದ್ದಾರೆ. ಮತ್ತು ಜನರು ಸಹ ನಮ್ಮ ಕುಟುಂಬ ಮತ್ತು ಮಲ್ಲೇಶ್ ಬಾಬುನ ಒಂದು ಇಷ್ಟು ದಿನ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಅಥವಾ ಅವರ ಜನಸೇವೆ ಅಥವಾ ಇದರಿಂದ ಎಲ್ಲರಿಗೂ ಮೆಚ್ಚುಗೆ ಆಗಿದ್ದಾರೆ ಇಡೀ ಕೋಲಾರ ಜಿಲ್ಲೆಯಲ್ಲೇ. ಅದಕ್ಕೋಸ್ಕರ ಈ ಸಾರಿ ಏನಾದರೂ ಮಾಡಿ ಮಲ್ಲೇಶ್ ಬಾಬುನ ಗೆಲ್ಲಿಸಬೇಕು ಅಂತ ಜನಗಳು ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ JDS ಮತ್ತು BJP ಎಲ್ಲ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಎಲ್ಲರೂ ಸಹ ಸಾಥ್ ಕೊಡ್ತಾ ಇದ್ದಾರೆ. ಈ ಸಾರಿ ನಿಜವಾಗ್ಲೂ ನಾವು ಗೆಲ್ತೀವಿ ಅಂತ ದೊಡ್ಡ ಒಂದು ನಂಬಿಕೆ, ಆಸೆ ಇಟ್ಕೊಂಡು ಚುನಾವಣೆ ನಡೆಸ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕು ವೈಸು ಮತ್ತು ನಾನು ಹೋಗ್ತಾಯಿದ್ದೀನಿ ತಾಲೂಕು ವೈಸು, ಮಲ್ಲೇಶು ತಾಲೂಕು ವೈಸು, ಹೋಬಳಿ ವೈಸು ಎಲ್ಲ ಓಡಾಡಿ
ಜನಗಳ ಮಧ್ಯೆ ಓಟ್ ಕೇಳ್ತಾ ಇದ್ದೀವಿ. ಎಲ್ಲರೂ ಸಹ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಳ್ಳೆ ಗೆಲ್ತೀವಿ ಅಂತ ತುಂಬ ನಮಗೆ ಆಸೆ ಭರವಸೆ ಎಲ್ಲ ಇದೆ ಅಮ್ಮ. ಮೇಡಮ್, ಕೊನೆಯದಾಗಿ ಈಗ ನೀವು ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗ್ತಾ ಇದ್ದೀರಾ, ತಾಲೂಕು ವೈಸ್ ಹೋಗ್ತಾ ಇದ್ದೀರಾ, ಜನಗಳು ಹೆಚ್ಚಾಗಿ ಯಾವ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊತಾ ಇದ್ದಾರೆ, ಯಾವೆಲ್ಲ ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದಾರೆ? ಅಂದರೆ ಈಗ ನಮ್ಮ 10 ವರ್ಷದಿಂದ ಮೋದಿ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳಿರ್ಬೋದು, ಅವರು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ರೀತಿಯ ಒಂದು ವಿಶ್ವ ನಾಯಕರಾಗಿ ಹೊರದುಂಬಿದ್ದಾರೆ. ಏನಾದರೂ ಮಾಡಿ ನಾವು ಮತ್ತೆ 3ನೇ ಸಾರಿ ಸನ್ಮಾನ್ಯ ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಒಂದು ಜನಗಳ ಮಧ್ಯೆ ಆಸೆ ಇದೆ. ಅದರ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹತ್ತಿರದ ಇರ್ತಕ್ಕಂಥ ಮಲ್ಲೇಶು ಇದೇ ಜಿಲ್ಲೆಯವರು, ಅವ್ರ ತಂದೆ ತಾಯಿ ಇದೇ ಜಿಲ್ಲೆಯವರು, ಅವ್ರ ಜಿಲ್ಲೆ ಇದೇ ಜಿಲ್ಲೆಯವರು, ಸ್ವಂತ ಜಿಲ್ಲೆಯವರು, ನಮಗೆ ಹತ್ತಿರ ಸಿಗ್ತಾರೆ, 24 ಗಂಟೆ ನಮ್ಮ ಜೊತೆಗೆ ಇರ್ತಾರೆ ಅಂತ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ. ನಮ್ಮ ಕಷ್ಟ ಸುಖಗಳಿಗಾಗ್ತಾರೆ, ಸ್ಪಂದಿಸ್ತಾರೆ ಅಂತ ಆಸೆ ಇಟ್ಕೊಂಡಿದ್ದಾರೆ. ಅದರಿಂದ ಮಲ್ಲೇಶ್ ಬಾಬುನ ಗೆಲ್ಲಿಸಬೇಕು ಅಂತ ಜನರ ಒಂದು ನಂಬಿಕೆ ಇದೆ. ನಿಜವಾಗ್ಲೂ ಅವರ ನಂಬಿಕೆ ನೆರವೇರತ್ತೆ ಈ ಸಾರಿ. ನಮ್ಮ ವಾಹಿನಿಯ ಮುಖಾಂತರ ನಿಮ್ಮ ಮಗನ ಪರವಾಗಿ ಕೋಲಾರ ಕ್ಷೇತ್ರದ ಜನತೆಗೆ ಏನಾದರೂ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೋಲಾರ ಜಿಲ್ಲೆಗೆ ಮೀಸಲು ಕ್ಷೇತ್ರದ ಎಲ್ಲ ಜನರಿಗೂ ಮತ್ತು ಎಲ್ಲ ನನಗೂ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ಮಲ್ಲೇಶ್ ಅವ್ರನ್ನ ಈ ಸಾರಿ ನನ್ನ ಮಗನ MP ಮಾಡಬೇಕು, ನೀವೆಲ್ಲ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಎಲ್ಲ ಕೋಲಾರ ಜಿಲ್ಲೆ ಮೀಸಲು ಕ್ಷೇತ್ರದ ಎಲ್ಲ ಜನಾಂಗಕ್ಕೂ ನಾನು ನಮಸ್ಕರಿಸ್ತಾ, ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇದಿಷ್ಟು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ತಾಯಿಯವರ ಮಾತುಗಳಾಗಿತ್ತು. ಸೊ ಅವರು ಈ ಬಾರಿ ಒಂದು ಬಾರಿ ನಮ್ಮ ಮಗನ ಕೋಲಾರ ಕ್ಷೇತ್ರದಿಂದ ಗೆಲ್ಲಿಸಿಕೊಟ್ಟಿದೆ, ಆದರೆ ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಡ್ತೇವೆ ಅಂತ ಅವರು ಭರವಸೆ ಕೊಡ್ತಾ ಇದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.